ನೋಡಿ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಾಗಿರೋದು ಇದು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವ ಅಂತ ಇನ್ನೊಂದು ಅನುಮಾನ ಮೂಡುತ್ತೆ. ಯಾಕಂದರೆ ಒಂದು ಪತ್ರ ಹುಲಿಯ ಸಾವಿನ ಸೀಕ್ರೆಟ್ ಇದೇನಾ ಅಂತ. ಅರಣ್ಯ ಇಲಾಖೆ ಏನಾದರೂ ಅಲರ್ಟ್ ಆಗಿದ್ದಿದ್ರೆ ಹುಲಿಗಳ ಸಾವನ್ನು ತಪ್ಪಿಸಬಹುದಾಗಿದ್ದ ಅಂತ. ಮಾನವ ಹಾಗೂ ವನ್ಯಜೀವಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಮಲೆ ಮಹದೇಶ್ವರ ಅರಣ್ಯದಲ್ಲಿ ಹಸುಗಳನ್ನು ಹುಲಿ ಬೇಟೆ ಆಡ್ತಾ ಇತ್ತು. ಹಸುವಿನ ಕಳೇಬರಕ್ಕೆ ವಿಷವನ್ನ ಹಾಕಿ ಹುಲಿಯನ್ನ ಕೊಂದಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಸದ್ಯ ಸ್ಥಳಕ್ಕೆ ಗ್ರಾಮಸ್ಥರನ್ನ ಕರೆತಂದು ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸತ್ತಿರುವ ಹಸು ನಮ್ದಲ್ಲ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಆಬ್ವಿಯಸ್ಲಿ ಅವ್ರು ಯಾರು ಒಪ್ಕೊಳ್ಳಲ್ಲ ಈಗ, ಯಾಕಂದ್ರೆ ಅವ್ರ ಕುತ್ತಿಗೆಗೆ ಬರುತ್ತೆ ಇದು. ಆಮೇಲೆ ತುಂಬಾ ಸೀರಿಯಸ್ ಅಫೆನ್ಸ್ ಇದು. ಹೀಗಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಗ್ರಾಮಸ್ಥರು ಪ್ರಯತ್ನ ಪಡ್ತಿದ್ದಾರೆ. ಬಟ್ ಹಸುವನ್ನ ಐಡೆಂಟಿಫೈ ಮಾಡೋದು ತುಂಬಾ ದೊಡ್ಡ ಕಷ್ಟದ ಕೆಲಸ ಏನಲ್ಲ, ಯಾಕಂದ್ರೆ ಅಲ್ಲಿ ಟ್ಯಾಗಿಂಗ್ ಎಲ್ಲ ಆಗಿರುತ್ತೆ. ಈಗಂತೂ ಹಸು ಸಾಕಾಣಿಕೆ ಹೈನೋದ್ಯಮದಲ್ಲಿ ತೊಡಗಿಸಿಕೊಂಡವರು ಅದನ್ನೆಲ್ಲ ಮಾಡಲೇಬೇಕಾಗತ್ತೆ. ಹೀಗಾಗಿ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ತನ್ನ ತನಿಖೆಯನ್ನ ಮುಂದುವರಿಸ್ತಾ ಇದೆ. ಬಟ್ ನಿಮಗೆ ಹಸು ಯಾರ್ದು ಅಂತಕ್ಕಂಥದ್ದನ್ನ ಅವ್ರ ಆರಂಭದಲ್ಲಿ ಒಪ್ಕೊಳ್ಳಿಲ್ಲ ಅಂತಂದ್ರು ಅದು ಯಾವ ರೀತಿನಲ್ಲಿ ಕೇಳಬೇಕು ಆ ರೀತಿ ಕೇಳಿದ್ರು ಒಪ್ಕೋತಾರೆ, ಆಯ್ತಾ. ಬಟ್ ಯಾರ್ದು ಹಸು ಮಾಲೀಕರು ಅಂತ ಗೊತ್ತಾಗ್ಬಿಟ್ರೆ ಅವರೇ ವಿಷಯ ಇಟ್ಟಿರ್ಬೋದಾ ಅಂತಲೂ ಅನುಮಾನ ಶುರುವಾಗುತ್ತೆ. ಸಹಜವಾಗಿ ಇಂಥ ಘಟನೆಗಳು ನಡೆದಾಗ ಹೀಗೆ ಆಗೋದು. ಈಗ ಬೀದಿನಲ್ಲಿ ಯಾವುದೋ ಒಂದು ಮಗುಗೆ ನಾಯಿ ಕಚ್ಬಿಟ್ರೆ ಆ ನಾಯಿನ ಅಟ್ಟಾಡಿಸ್ಕೊಂಡು ಹೊಡೆದು ಬಿಡ್ತಾರೆ, ಸಾಯಿಸ್ಬಿಡ್ತಾರೆ, ವಿಷಪ್ರಾಶನ ಮಾಡಿಸ್ಬಿಡ್ತಾರೆ. ಹಾಗಾಗಿ ಅವರ ಉದ್ದೇಶ ಇದ್ದದ್ದೇ ಹುಲಿ ಕೊಲ್ಲಬೇಕು ಅನ್ನೋ ರೀತಿಯಲ್ಲೇ ಕಂಡು ಬರ್ತಾ ಇದೆ, ಒಂದು ವೇಳೆ ಕ್ರಿಮಿನಾಶಕ ಹಾಕಿದ್ದೇ ಆದರೆ. ಸೊ ಇನ್ನು ಈ 5 ಹುಲಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಆಗಲೇ ಹೇಳ್ತಾ ಇದ್ದೆ, ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ. ಪೊಲೀಸ್ ಇಲಾಖೆಯವರು ಅರಣ್ಯ ಇಲಾಖೆಗೆ ಒಂದು ಪತ್ರವನ್ನು ಬರೆದಿದ್ರು. ಅದರ ಪ್ರಕಾರ ಇವರೇನಾದರೂ ಚೆಕ್ ಪೋಸ್ಟನ್ನು ಹಾಕಿದ್ದಿದ್ರೆ ಕಳ್ಳ ಬೇಟೆಗಾರರ ಬಗ್ಗೆ ಗೊತ್ತಾಗ್ತಾ ಇತ್ತು ಅಂತ ಪೊಲೀಸರು ಇದೇ ತಿಂಗಳು ಪೊಲೀಸ್ ಇಲಾಖೆಯಿಂದ ಒಂದು ಪತ್ರ ಹೋಗುತ್ತೆ. ಪೊಲೀಸ್ ಅಧೀಕ್ಷಕರು ಒಂದು ಪತ್ರ ಬರೀತಾರೆ. ಈ ಅರಣ್ಯ ಇಲಾಖೆಗೆ ಬರೆದ ಪತ್ರದ ಎಕ್ಸ್ಕ್ಲೂಸಿವ್ ಪ್ರತಿ ಕೂಡ ಲಭ್ಯವಾಗಿದೆ. ಅವ್ರು ಹೇಳ್ತಾರೆ, ನೋಡಿ, ತಮಿಳ್ನಾಡಿಗೆ ಅಂಟ್ಕೊಂಡಂಗೆ 3 ಜಿಲ್ಲೆಗಳು ಬರುತ್ತೆ, ಕೃಷ್ಣಗಿರಿ, ಧರ್ಮಪುರಿ ಮತ್ತು ಹೊಸೂರೆಲ್ಲ ಅಲ್ಲಿಗೆ ಬರೋದು. ಸೊ ಆ ಕಡೆಯಿಂದ ಓಡಾಡೋರಿಗೆ ಚೆಕ್ ಮಾಡೋಕ್ಕಾಗ್ತಿಲ್ಲ, ಅನುಮಾನಾಸ್ಪದ ವ್ಯಕ್ತಿಗಳು ಮತ್ತು ವಾಹನಗಳನ್ನ ನಾವು ತಪಾಸಣೆ ಮಾಡೋಕ್ಕಾಗ್ತಾ ಇಲ್ಲ, ಚೆಕ್ ಪೋಸ್ಟ್ ನಿರ್ಮಿಸ್ಕೊಡಿ ಅಂತ ಕೇಳ್ತಾರೆ, ಅನುಮತಿ ಕೊಡಿ ಅಂತ. ಆದರೆ ಅವ್ರು ಕೊಟ್ಟಿರಲ್ಲ. ಸೊ ಏನಿದೆ ಆ ಪತ್ರದಲ್ಲಿ ಅಂತಕ್ಕಂಥದ್ದನ್ನು ನೋಡ್ಬೋಣ. ಚಾಮರಾಜನಗರ ಜಿಲ್ಲೆಯ ಗಡಿಯಲ್ಲಿ ತಮಿಳುನಾಡಿನ 3 ಜಿಲ್ಲೆಗಳು ಬರುತ್ತೆ. ಯಾವ್ಯಾವು ಅನ್ನೋದನ್ನ ನಾವು ಈಗಷ್ಟೇ ಹೇಳ್ತಾ ಇದ್ವಿ ನಿಮಗೆ. ಸೊ ಆ ಜಿಲ್ಲೆಗಳಿಂದ ಜನರ ಓಡಾಟ ವಿಪರೀತವಾಗಿರುತ್ತೆ. ಅಂದರೆ ಕೆಲವ್ರ ಬಗ್ಗೆ ಅನುಮಾನ ಇರುತ್ತೆ, ಓಡಾಡಿದವರೇ ಮತ್ತೆ ಓಡಾಡ್ತಿರ್ತಾರೆ, ಬಟ್ ಅವ್ರನ್ನ ಹಿಡಿದು ಚೆಕ್ ಮಾಡೋಣ ಅಂತ ಹೇಳಿದ್ರೆ ಅದು ವ್ಯವಸ್ಥೆ ಇಲ್ಲ. ಅಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ವಾಹನಗಳ ಪರಿಶೀಲನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಿಕಾಸ್ ಅಷ್ಟೊಂದು ಹ್ಯೂಮನ್ ಟ್ರಾಫಿಕ್ ಅಲ್ಲಿ ಇರುತ್ತೆ ಅನ್ನೋ ಕಾರಣ. ಅದನ್ನೆಲ್ಲ ಉಲ್ಲೇಖಿಸಿದ್ದಾರೆ. ಬಟ್ ನಮಗೆ ಪ್ರಶ್ನೆ ಇರೋದೇನು ಗೊತ್ತಾ, ಬೇಸಿಕ್ ಪ್ರಶ್ನೆ ಬರೋದು, ಪೊಲೀಸ್ ಇಲಾಖೆಗೆ ಕಾಡಿನ ಬಗ್ಗೆ ಗೊತ್ತಾಗತ್ತೆ, ಅರಣ್ಯ ಇಲಾಖೆ ಗೊತ್ತಾಗಲ್ವಾ? ಅವ್ರಿಗೊಂಚೂರು ಡೌಟೇ ಬರಲಿಲ್ವಾ? ಬೆಟ್ಟಕ್ಕೆ ಹೋಗುವ ಅನುಮಾನಾಸ್ಪದ ವ್ಯಕ್ತಿ ವಾಹನ ತಪಾಸಣೆ ಸಾಧ್ಯವಾಗ್ತಿಲ್ಲ ಅನ್ನೋದನ್ನ ಪತ್ರದಲ್ಲಿ ಹೇಳಿದ್ದಾರೆ ಪೊಲೀಸರು. ಈ ಅನುಮಾನಗಳೆಲ್ಲ ಬರಬೇಕಾಗಿದ್ದು ಮತ್ತೆ ಈ ರಿಕ್ವೆಸ್ಟ್ ಲೆಟರ್ಗಳು ಎಕ್ಸ್ಚೇಂಜ್ ಆಗಬೇಕಾಗಿತ್ತು ಫಸ್ಟು ಅರಣ್ಯ ಇಲಾಖೆ ಕಡೆಯಿಂದ. ಆದರೆ ಇಂಟ್ರೆಸ್ಟಿಂಗ್ಲಿ ಇಲ್ಲಾಗಿಲ್ಲ. ಅದು ಕಳ್ಳ ಬೇಟೆಗಾರರ ಬಗ್ಗೆ ನಿಗಾ ಇಡೋದಕ್ಕೆ ಶೀಘ್ರ ಚೆಕ್ ಪೋಸ್ಟನ್ನು ನಿರ್ಮಾಣ ಮಾಡುವಂತಹ ಅಗತ್ಯ ಇದೆ ಅಂತ ನೋಡಿ, ಇಷ್ಟು ದೊಡ್ಡ ದುರಂತ ಆಗುವಂತಹ ಆಲ್ಮೋಸ್ಟ್ ಒಂದು 3 ವೀಕ್ ಹಿಂದೆನೇ ಬರೆದಿದ್ರು. ಜೂನ್ 6ನೇ ತಾರೀಕು ಪತ್ರವನ್ನು ಬರೆದಿದ್ರು. ಎಕ್ಸಾಕ್ಟ್ಲಿ ಒಂದು 21 ದಿವಸದ ಹಿಂದೆ ಚೆಕ್ ಪೋಸ್ಟ್ಗೆ ಅನುಮತಿಯನ್ನು ಕೊಡಿ ಅಂತ ಜೂನ್ 6ನೇ ತಾರೀಕು ಪತ್ರವನ್ನು ಬರೆದಿದ್ರು. ಒಂದು 21-22 ದಿನಗಳಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳದ ಪರಿಣಾಮ ವನ್ಯ ಸಂಪತ್ತನ್ನು ನಾವು ಕಳ್ಕೊಂಡಿದ್ದೀವಿ. ಅಪಾರ ವನ್ಯ ಸಂಪತ್ತಿನ ಲಾಸ್ ಇದು. ಇನ್ನೊಂದು ಸ್ವಲ್ಪ ತಿಂಗಳು ಹೋಗಿದ್ದಿದ್ರೆ, ಇನ್ನೊಂದು ಸ್ವಲ್ಪ ವರ್ಷ ಹೋಗಿದ್ದಿದ್ರೆ ಆ ಹುಲಿ ಮರಿಗಳು ತಮ್ಮದೇ ಟೆರಿಟರಿಯನ್ನು ಸ್ಥಾಪಿಸ್ಕೊಂಡು ಅವು ಬೇಟೆ ಆಡ್ತಾ ಇದ್ವು, ಅದರದ್ದು ಸಂತತಿ ವೃದ್ಧಿ ಆಗ್ತಾ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ್, ಆ ಹಸುವಿನ ಕಳೇಬರ ಪತ್ತೆ ಆಗಿದೆಯಲ್ಲ, ಹಸು ಯಾರದ್ದು ಅನ್ನೋದು ಗೊತ್ತಾಗಿದೆಯಾ? ಒಂದು ಪ್ರಶ್ನೆ. ಎರಡನೇದು, ಪೊಲೀಸ್ ಇಲಾಖೆಗೆ ಗೊತ್ತಾಗಿದ್ದು ಅರಣ್ಯ ಇಲಾಖೆಗೆ ಯಾಕೆ ಗೊತ್ತಾಗ್ಲಿಲ್ವಾ ಅಥವಾ ನಿರ್ಲಕ್ಷ್ಯನ ಅಥವಾ ಅವರು ಶಾಮೀಲಾಗಿದ್ದಾರಾ? ಮಮತಾ, ಮೊದಲನೇದಾಗಿ ಆ ಹಸುವಿನ ಕಳೇಬರ ಯಾರ್ದು ಎನ್ನುವಂಥದ್ದು ಕೂಡ ಪತ್ತೆ ಆಗಿಲ್ಲ. ಗ್ರಾಮಸ್ಥರನ್ನ ವಿಚಾರಣೆ ಮಾಡುವಂಥ ಕೆಲಸ ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಕೂಡ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ 1 ತಿಂಗಳ ಹಿಂದೆನೇ ಇಲ್ಲೊಂದು ಚೆಕ್ ಪೋಸ್ಟ್ ಬೇಕು ಅಂತೇಳಿ ಪತ್ರವನ್ನು ಬರೆದ್ರೂ ಕೂಡ ಆ ಚೆಕ್ ಪೋಸ್ಟ್ ವ್ಯವಸ್ಥೆಯನ್ನು ಮಾಡದೇ ಇರುವಂಥದ್ದು. ಯಾಕೆಂತಂದ್ರೆ ಅನಧಿಕೃತವಾಗಿ ಜನ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿಯಾದಂಥ ಚಟುವಟಿಕೆಗಳಾಗ್ತಾ ಇದ್ದಾವೆ ಅನ್ನೋದನ್ನು ಪತ್ತೆ ಮಾಡಲಿಕ್ಕೂ ಕೂಡ ಚೆಕ್ ಪೋಸ್ಟ್ ತುಂಬ ಸಹಕಾರಿ ಆಗುತ್ತೆ. ಆದರೆ ಇಲ್ಲಿ ಚೆಕ್ ಪೋಸ್ಟ್ ಕೂಡ ಆಗದೇ ಇರುವಂಥದ್ದು. ಪೊಲೀಸ್ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟರು ಕೂಡ ಅದನ್ನು ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಮಾಡಿದೆ. ಅದರಿಂದಾಗಿ ಇವತ್ತು 5 ಹುಲಿಗಳು ಕಳೆದುಕೊಂಡಿರುವಂಥದ್ದು, 5 ಹುಲಿಗಳು ಮೃತಪಟ್ಟಿದ್ದೇವೆ. ಇದಕ್ಕೆ ಕಾರಣ ಏನು ಎನ್ನುವಂಥದ್ದು ತನಿಖೆಯಲ್ಲಿ ಬಯಲಾಗುತ್ತೆ. ಆದರೆ ವನ್ಯಜೀವಿಗಳು ಮತ್ತು ಮನುಷ್ಯರ ನಡುವಿನ ಸಂಘರ್ಷ
ಈ ಆಗ್ತಾನೆ ಇರುವಂಥದ್ದು. ಹುಲಿಗಳು ಹಸುಗಳನ್ನ ಬೇಟೆ ಆಡ್ತಾ ಇದ್ವು ಅನ್ನೋಂಥ ಮಾಹಿತಿ ಕೂಡ ಇತ್ತು. ಆ ಸಂದರ್ಭದಲ್ಲೂ ಕೂಡ ಅದನ್ನ ತಡೆಗಟ್ಟಬೇಕಾಗಿತ್ತು. ಅದಕ್ಕೆ ಬೇಕಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಅರಣ್ಯ ಇಲಾಖೆ ತೆಗೆದುಕೊಳ್ಬೇಕಾಗಿತ್ತು. ಹಸುಗಳನ್ನ ಬೇಟೆ ಆಡ್ತಾ ಇದ್ದ ಹುಲಿಗಳು ಅನ್ನುವಂಥ ಕಾರಣಕ್ಕೋಸ್ಕರ ಯಾರಾದ್ರೂ ವಿಷಪ್ರಾಶನ ಮಾಡಿದ್ರೆ ಅನ್ನುವಂಥ ಅನುಮಾನಗಳು ಕೂಡ ಕಾಡ್ತಾ ಹೋಗ್ತಾ ಇದೆ. ಹಾಗಾಗಿ ಮರಣೋತ್ತರ ಪರೀಕ್ಷೆ ನಂತರ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಆದ್ರೆ ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕೂಡ ವಿಚಾರಣೆ ಮಾಡಬೇಕಾಗತ್ತೆ. ಯಾಕೆಂತಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಗಳು ಕೂಡ ಕೆಲವೊಂದಿಲ್ಲಿ ಇರುವಂಥದ್ದು. ಸರಿಯಾಗಿ ತನಿಖೆ ಆಗಿ ಯಾರು ತಪ್ಪಿಸಿದ್ರೆ, ಅರಣ್ಯ ಇಲಾಖೆಯಲ್ಲೂ ಕೂಡ ಯಾರು ತಪ್ಪಿಸಿದ್ರೆ ಅವರ ವಿರುದ್ಧ ಕೂಡ ಕ್ರಮವನ್ನ ಜರುಗಿಸಬೇಕಾಗತ್ತೆ. ಮಮತಾ. ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅದಕ್ಕೋಸ್ಕರನೇ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಿರೋದು. ಒಂದು ವೇಳೆ ಅರಣ್ಯ ಇಲಾಖೆ ಅಧಿಕಾರಿಗಳದ್ದೇ ನಿರ್ಲಕ್ಷ್ಯ ಅಂತಕ್ಕಂಥದ್ದು ಪ್ರೂವ್ ಆದರೆ ಅದಕ್ಕೆ ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಕಾರಣಕರ್ತರಾಗಿದ್ದಾರೆ ಅಂಥವರ ತಲೆದಂಡ ಆಗಬೇಕು. ಅಷ್ಟು ಕಠಿಣ ನಿರ್ಧಾರಗಳನ್ನು ತಗೊಳ್ಬೇಕು. ಇಲ್ಲಿ ಸತ್ತಿರೋದು ಯಾವುದೋ ಸಣ್ಣ ಪುಟ್ಟ ಪ್ರಾಣಿಗಳಲ್ಲ, ಹುಲಿ, ದೊಡ್ಡ ಲಾಸ್. ಅದನ್ನು ಎಷ್ಟು ಗಂಭೀರವಾಗಿ ಸರ್ಕಾರ ಪರಿಗಣಿಸುತ್ತೆ ಅಂತಕ್ಕಂಥದ್ದನ್ನು ನೋಡೋಣ.